ನಮಸ್ಕಾರ ದೇವರುಗಳಿಗೆ. ನೋಡಿ ಪಾಪ ಈ ಅಪ್ಪನಿಗೆ ಇರಗಂಪಲ್ಲಿ ಅಂತೆ. ದಯವಿಟ್ಟು ಶೇರ್ ಮಾಡಿ. ಇವರು ಸಂಬಂಧಿಕರು ಇವ್ರ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗ್ತಾರೆ. ಇವರು SLN ಥಿಯೇಟರ್ ಹತ್ರ ಇದ್ದಾರೆ ಪಾಪ. ಕೈಯೆಲ್ಲ ಮುರಿದೋಗಿದೆ, ಕಾಲೆಲ್ಲ ಪ್ಯಾಚರ್ ಆಗಿದೆ. ಅವ್ರು ನೋಡಿದ ತಕ್ಷಣ ಕರಳು ಹಿಡಿತು. ಏನೋ ಒಂದು ಸೇವೆ ಅನ್ನೋದು ನಮ್ಮದು. ಮಾನವ ಜನ್ಮ ಅನ್ನೋದು ಶತಕೋಟಿ ಜೀವರಾಶಿಗಳಾದ್ಮೇಲೆ ಮಾನವ ಜನ್ಮ. ಏನೋ ಒಂದು ಒಳ್ಳೇದು ಮಾಡೋಣ. ಇರೋದು 3 ದಿನ, ಏನೋ ಒಂದು ಒಲಿತು ಮಾಡಲೇಬೇಕು. ಮಾನವ ಜನ್ಮ ಎತ್ತಿದ್ದೀವಿ. ನೋಡಿ ಸ್ನೇಹಿತರೆ, ಪಾಪ ಕೈಯೆಲ್ಲ ಮುರಿದೋಗಿದೆ. ಬಿಸಿಲಲ್ಲಿ ಒಣಗಿ ಪಾಪ. ಅವ್ರಿಗೊಂದು ಸೇವೆ ಅನ್ನೋದು ನಮ್ಮದು, ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಸೇವೆ. ದಯವಿಟ್ಟು ಬೆಲೆ ಕಟ್ಟಲಾರದ ಆಸ್ತಿ ಯಾವುದನ್ನ ಇದೆಯಂದರೆ ತಂದೆ ತಾಯಿ. ಇಷ್ಟು ಕೋಟಿಗೆ ಬದುಕಿದ್ರೂ ತಂದೆ ತಾಯಿನ ಸಂಪಾದನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ದಯವಿಟ್ಟು ತಂದೆ ತಾಯಿನ ಬೀದಿಗೆ ಹಾಕಬೇಡಿ. ನಾವು ಹುಣಸೆ ಮರ ನೆಟ್ಟರೆ ಹುಣಸೆ ಹಣ್ಣೆ ಬರುತ್ತೆ, ಬೇರೆ ಹಣ್ಣು ಬರೋಲ್ಲ. ನಾವು ಮಾಡಿರೋ ಒಳ್ಳೆತನಕ್ಕೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ. ದಯವಿಟ್ಟು ನೋಡಿ, ಇದರ ಬೀದಿಗೆ ಹಾಕಬೇಡಿ. ದಯವಿಟ್ಟು ತಂದೆ ತಾಯಿನ. ಬೆಲೆ ಕಟ್ಟರದ ಆಸ್ತಿ ಅಂದರೆ ಇದು. ನಾಳೆ ಅನ್ನೋದು ನಮ್ಮದಲ್ಲ ಸ್ನೇಹಿತರೆ. ಇರೋ ದಿನ ಎಂಜಾಯ್ ಮಾಡೋಣ, ಒಳ್ಳೇದು ಮಾಡೋಣ, ಒಳ್ಳೇದು ಬಯಸೋಣ. ನೀವು ಬೀದಿಯಲ್ಲಿರೋರಿಗೆ ದಯವಿಟ್ಟು ಕಾಸು ಕೊಡಬೇಡಿ. ಆದಷ್ಟು ಒಂದು ಬಿಸ್ಕೊಟ್ಟು, ಒಂದು ಬನಾನ ಕೊಡಿಸಿ, ಇಲ್ಲಾಂದರೆ ಒಂದು ರೈಸ್ ಕೊಡಿಸೋದು, ಒಂದು ಹಾಫ್ ರೈಸ್ ಕೊಡಿಸಿ. ದಯವಿಟ್ಟು ಕಾಸು ಕೊಡಬೇಡಿ. ಕಾಸು ಕೊಟ್ಟು ಬೇರೆ ಚಟಕ್ಕೆ ಇನ್ವಾಲ್ವ್ ಆಗ್ತಾರೆ ಸ್ನೇಹಿತರೆ. ಬೇರೆ ಚಟ ಕಲ್ತ್ಕೊತಾರೆ. ದಯವಿಟ್ಟು ಕಾಸು ಕೊಡಬೇಡಿ. ಅದೃಷ್ಟ ಏನು ಗೊತ್ತಾ, ಸಮಾಜ ಈ ಬಿಸಿಲು ಏನ್ರಿಂದ ಬರ್ತಾ ಇದೆ ಅಂದರೆ ಇದೆ. ನಾವು ಮಾಡ್ತಾ ಇರೋ ನೋಡಿ ನನಗೆ ಬೇಜಾರಾಗೋಗೆ ತಂದೆ ತಾಯಿನ ಬೀದಿಗೆ ಹಾಕೋದು ಇವೆಲ್ಲ ಒಳ್ಳೇದಿಲ್ಲ. ಕೇಳೋಣ, ಈ ಬಿಸಿಲನ್ನು ನೋಡಿದಿರಾ ಎಷ್ಟಿದೆ ಅಂತ ಸ್ವಲ್ಪ ಕೇಳೋಣ ಹೇಳ್ಬಿಡ್ಲಿ. ಇಂಥ ನಾವು ಮಾಡಿದಿರೋ ಅದೇನೋ ಬಂದು ಕೇಳಿದೆ, ತೆಲುಗು ಗಾದೆ ಹೇಳ್ತಾರೆ, ಮಾಡಿದೆ ಆ ಥರ. ಅದೇ ಟೈಮ್ ಇವ್ರು ಬಂದ್ರಲ್ಲ, ಮಾಡಬಾರ್ದೆಲ್ಲ ಮಾಡಿದ್ರೆ ಬರಬಾರ್ದೆಲ್ಲ ಬದಲಾವಣೆ ಆಗೋಯ್ತು ಅಷ್ಟೇ. ದಯವಿಟ್ಟು ತಂದೆ ತಾಯಿನ ಕೈಲಾದ್ರೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡಬೇಕಣ್ಣ. ಮತ್ತೆ ನಮ್ಮ ಮಕ್ಕಳು ನಮ್ಮನ್ನು ಬೀದಿಗೆ ಹಾಕಿದ್ರೆ ಹೆಂಗಿರುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಒಳ್ಳೇದು ಮಾಡೋಕ್ಕೆ ಪ್ರಯತ್ನ. ನಿಮ್ಮ ಮನೆ ಹತ್ರ ನಿಮ್ಮ ಯಾರನ್ನ ಇದ್ದರೆ ಒಂಚೂರು ಊಟ ಕೊಡಿ. ಕೈಲಾದ ಸಹಾಯ, ಊಟ, ಒಂದು ನೀರು. ದಯವಿಟ್ಟು ಸ್ನೇಹಿತರೆ, ಮಾನವ ಜನ್ಮ ಅನ್ನೋದು ಯಾವಾಗ ಗೊತ್ತಿಯೋ ಗೊತ್ತಿಲ್ಲ. ಬಟ್ಟು ಇರೋದನ್ನ ಒಳ್ಳೇದು ಮಾಡೋಣ, ಒಳ್ಳೆಯವರಾಗಿರೋಣ. ಒಲಿತು ಮಾಡು ಮನುಜ, ನೀ ಇರೋದು 3 ದಿವಸ. ನಾಳೆ ಅನ್ನೋದು ನಮ್ಮದಲ್ಲ ಸ್ನೇಹಿತರೆ. ನೋಡಿ ಪಾಪ, ಊಟ ತಿಂದು 2 ದಿನ ಏನೋ ಆಗಿತ್ತಂತೆ. ಬಾಧ ಅನಿಸ್ತು. ಮತ್ತು ಒಂಚೂರು ಊಟ ಕೂಡ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ಯಾಕೆ ಕೈಯಲ್ಲಿ ಪಾಪ. ಮುಂದಿನ ಇನ್ನೊಂದು ಸೇವೆಯಲ್ಲಿ ಕೆಳಗೆ ಹಿಡಿಯುವ್ರೆ ಸಿಗೋಣ ಸ್ನೇಹಿತರೆ. ಆಗಲ್ಲ ಕೊಡಂಬಿಲ್ಲ ಇಡಕ್ಕೆ. ಎಲ್ಲರೂ ಟೈಮ್ ಟು ಟೈಮ್ ಊಟ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ನಾವು ಸಂಪಾದನೆ ಅಂತ ಆಸೆ ಪಟ್ಟಿದ್ದೇವೆ ಅಂದರೆ ಆರೋಗ್ಯ ಕೆಡಿಸ್ಕೊಳ್ತೀವಿ. ದಯವಿಟ್ಟು ಆರೋಗ್ಯ ಕಾಪಾಡಿಕೊಳ್ಳಿ, ಟೈಮ್ ಟು ಟೈಮ್ ಊಟ ಮಾಡಿ. ಮತ್ತು ನಾವು ಆಸೆ ಬಿದ್ದು ಸಂಪಾದನೆ ಮಾಡಿದ್ದೆಲ್ಲ ಮತ್ತೆ ಹಾಸ್ಪಿಟ್ಲ್ ಖರ್ಚು ಮಾಡೋಕ್ಕಾಗಲ್ಲ. ಆರೋಗ್ಯ ಅನ್ನೋದು ಸುಮಾರು ಕೋಟಿಗಳಿಗೆ ಸಮಾನ. ಆರೋಗ್ಯ ಇದ್ದರೆ ಎಲ್ಲ ಸಂಪಾದನೆ ಮಾಡ್ತೀವಿ. ದಯವಿಟ್ಟು ಯಾರನ್ನು ಶೇರ್ ಮಾಡಿ ಅವ್ರ ಕುಟುಂಬದವ್ರಿಗೆ ಸೇರಿಸೋಣ.